ಹಾಯ್ ಫ್ರೆಂಡ್ಸ್, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ AAI ಇಂದ ಅಗ್ನಿಶಾಮಕ ಸಿಬ್ಬಂದಿ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇನೆ ಅಪ್ಲೈ ಮಾಡಿ. ಹುದ್ದೆ ಹೆಸರು ಬಂದ್ಬಿಟ್ಟು ಇಲಾಖೆ ಹೆಸರು ಬಂದ್ಬಿಟ್ಟು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ AAI. ತುಂಬ ಹುದ್ದೆಗಳು, ಒಂದು 4-5 ಟೈಪ್ ಹುದ್ದೆಗಳನ್ನ ಕರೆದಿದ್ದಾರೆ. ಟೋಟಲ್ ಹುದ್ದೆಗಳ ಸಂಖ್ಯೆ 119. ಅರ್ಜಿ ಸಲ್ಲಿಸುವ ಬಗ್ಗೆ ಬಂದ್ಬಿಟ್ಟು ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಸೊ ಹುದ್ದೆಗಳ ವಿವರ ನೋಡೋಣ. ಕಿರಿಯ ಸಹಾಯಕ ಅಗ್ನಿಶಾಮಕ ಸೇವೆ 73 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಕಿರಿಯ ಸಹಾಯಕ ಕಚೇರಿ 2 ಹುದ್ದೆಗಳು ಖಾಲಿ ಇದ್ದಾವೆ. ಹಿರಿಯ ಸಹಾಯಕ ಎಲೆಕ್ಟ್ರಾನಿಕ್ಸ್ 25 ಹುದ್ದೆಗಳು ಖಾಲಿ ಇದ್ದಾವೆ. ಹಿರಿಯ ಸಹಾಯಕ ಖಾತೆಗಳು ಟೋಟಲ್ 19 ಹುದ್ದೆಗಳು ಖಾಲಿ ಇದ್ದಾವೆ. ಮುಂದೆ ವಿದ್ಯಾರ್ಹತೆ ಬಂದ್ಬಿಟ್ಟು ಜೂನಿಯರ್ ಅಸಿಸ್ಟೆಂಟ್ ಅಗ್ನಿಶಾಮಕ ಸೇವೆ. ಈ ಹುದ್ದೆಗೆ ವಿದ್ಯಾರ್ಹತೆ 10th ಮತ್ತು 12th ಪಾಸ್ ಆಗಿರಬೇಕು. PUC ಮತ್ತು SSLC ಕಂಪ್ಲೀಟ್ ಆಗಿರಬೇಕು ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಜೂನಿಯರ್ ಅಸಿಸ್ಟೆಂಟ್ ಕಚೇರಿ ಹುದ್ದೆಗಳಿಗೆ ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಡಿಗ್ರಿ ಆದನೇ ಇದಕ್ಕೆ ಕೊಡಲ್ಲ. ಜೂನಿಯರ್ ಅಸಿಸ್ಟೆಂಟ್ ಕಚೇರಿ ಆ ಹುದ್ದೆಗೆ ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಹಿರಿಯ ಸಹಾಯಕ ಎಲೆಕ್ಟ್ರಾನಿಕ್ಸ್ ಹುದ್ದೆಗಳಿಗೆ ನಿಮಗೆ ಎಲೆಕ್ಟ್ರಿಕ್, ಟೆಲಿಕಮ್ಯುನಿಕೇಷನ್, ರೇಡಿಯೋ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮೊ ವಿದ್ಯಾರ್ಹತೆ ಹೊಂದಿರಬೇಕು. ನೀವು ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಡಿಪ್ಲೊಮೊ ಇನ್ ಟೆಲಿಕಮ್ಯುನಿಕೇಷನ್ ಅಥವಾ ಡಿಪ್ಲೊಮೊ ಇನ್ ರೇಡಿಯೋ ಇಂಜಿನಿಯರಿಂಗಲ್ಲಿ ಡಿಪ್ಲೊಮೊ ಕಂಪ್ಲೀಟ್ ಆಗಿದ್ರೆ ಮಾತ್ರ ನೀವು ಹಿರಿಯ ಸಹಾಯಕ ಎಲೆಕ್ಟ್ರಾನಿಕ್ಸ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಿರಿಯ ಸಹಾಯಕ ಖಾತೆಗಳು ಈ ಹುದ್ದೆಗೆ ನಿಮಗೂ ಪದವಿ ಮತ್ತು BCom ಕಂಪ್ಲೀಟ್ ಆಗಿರಬೇಕು. ಯಾವುದಾದ್ರು ಒಂದು ಡಿಗ್ರಿ ಪ್ಲಸ್ BSc ಯಾವುದಾದ್ರು ಒಂದು ಡಿಗ್ರಿ ಮತ್ತು BCom ಕಂಪ್ಲೀಟ್ ಆಗಿದ್ರೆ ನೀವು ಹಿರಿಯ ಸಹಾಯಕ ಖಾತೆಗಳು ಇದಕ್ಕೆ ನೀವು ಅಪ್ಲೈ ಮಾಡಲು ಅರ್ಹರಾಗ್ತೀರಾ. ವಯೋಮಿತಿ ಬಂದ್ಬಿಟ್ಟು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ನೇಮಕಾತಿ ಪ್ರಕಾರ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷಗಳು ಮತ್ತು ಗರಿಷ್ಠ 30 ವರ್ಷ, 18 to 30 ಒಳಗಡೆ ಯಾರಿದ್ದೀರಾ ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡಲು ಅರ್ಹರಾಗ್ತೀರಾ. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. OBC ಅವ್ರಿಗೆ ವಯೋಮಿತಿ ಸಡಿಲಿಕೆ 3 ವರ್ಷಗಳ ಕಾಲ ಇದೆ. ಮತ್ತು SC STಗಳಿಗೆ ಅವ್ರಿಗೆ ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಕೂಡ ಇದೆ. ವೇತನ ಶ್ರೇಣಿ ಬಂದ್ಬಿಟ್ಟು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಮಂತ್ಲಿ 31,000ದಿಂದ 92,000. ಸ್ಯಾಲ್ರಿ ತುಂಬ ಚೆನ್ನಾಗಿದೆ. ಸೊ ಗೌರ್ಮೆಂಟ್ ಜಾಬ್. ಸೊ ಮಿಸ್ ಮಾಡ್ದೇನೆ ಅಪ್ಲೈ ಮಾಡಿ ಇದಕ್ಕೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಮಹಿಳೆಯರಿಗೆ, SC ST, ಮಾಜಿ ಸೈನಿಕ, ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರಲ್ಲ. ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ OBC ಮತ್ತು EWS ಅವ್ರಿಗೆ 1,000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇದು ಸ್ವಲ್ಪ ಅರ್ಜಿ ಶುಲ್ಕ ಸ್ವಲ್ಪ ಜಾಸ್ತಿ ಆಯ್ತು ಇದ್ರದ್ದು. ಆಯ್ಕೆ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನ. ನಿಮಗೆ ಲಿಖಿತ ಪರೀಕ್ಷೆ ಒಂದು ಎಕ್ಸಾಮ್ ರೀತಿ ನಡೆಸ್ತಾರೆ. ಆ ಎಕ್ಸಾಮ್ನಲ್ಲಿ ಯಾರ ಹೆಚ್ಚು ಅಂಕಗಳು ಪಡಿತೀರಾ ಅವ್ರನ್ನ ಸಂದರ್ಶನಕ್ಕೆ ಕರೆದ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿರೋ ದಿನಾಂಕ ಡಿಸೆಂಬರ್ 27, ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ ಕೊನೆ ದಿನಾಂಕ ಬಂದ್ಬಿಟ್ಟು ಜನವರಿ 26, ಅಲ್ಲಿವರೆಗೆ ಟೈಮ್ ಇದೆ. ಅಷ್ಟರೊಳಗೆ ಅಪ್ಲೈ ಮಾಡಿ. ಸೊ ನೋಟಿಫಿಕೇಶನ್ ಮತ್ತು ಅಪ್ಲೈ ಮಾಡಲು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು.